ಮಾನ್ಯ ಸಭಾಧ್ಯಕ್ಷರೇ, ಏನೊಂದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ 17/12/24 ಬಂದಂತ ಒಂದು ಜಡ್ಜ್ಮೆಂಟ್ ಆಧಾರಿತವಾಗಿ ರಾಜ್ಯ ಸರ್ಕಾರ ನಿರ್ಣಯ ತಗೊಂಡು ಏನೇ ಒಂದು ಕರೆಂಟ್ ಅಥವಾ ನೀರನ್ನ ಕೊಡಬೇಕಾದ್ರೆ ಬೈಲಾಗಳನ್ನ ಕಂಪ್ಲೈ ಮಾಡಿರ್ಬೇಕು ಅನ್ನೋಂಥದ್ನ ಕಡ್ಡಾಯವಾಗಿ ಮಾಡಿರುವಂತದ್ದು. ಈ ಮುಂಚೆ ಯಾರೇ ಮನೆ ಕಟ್ಟಿದ್ರು ಬೈಲಾಗಳನ್ನ ಫಾಲೋ ಮಾಡ್ಬೇಕು ಅಂತ ಇತ್ತು. ಆದ್ರೆ ಬೈಲಾಗಳನ್ನ ಅನುಷ್ಠಾನ ಆಗ್ತಿದ್ದಂಥದ್ದು ಕೇವಲ ಒಂದು 5% ಗಿಂತ ಹೆಚ್ಚಿನ ಜನ ಬೈಲಾ ಪ್ರಕಾರವಾಗಿ ಕಟ್ತಿರ್ಲಿಲ್ಲ. ಬರೀ ಒಂದು 5% ಜನ ಮಾತ್ರ ಒಂದು ಬೈಲಾ ಪ್ರಕಾರ ಕಟ್ತಿದ್ರು. ಹಾಗಾಗಿ ಇದೊಂಥರ ಕಾನೂನು ಇದ್ರೂ ಸಹ ಇದನ್ನ ಪರಿಪಾಲನೆ ಮಾಡುವಂತದ್ದು ಆಗ್ತಿರ್ಲಿಲ್ಲ. ಆದ ಕಾರಣ ಇದರಲ್ಲಿ ಅಧಿಕಾರಿಗಳು ಇದನ್ನ ಅನುಷ್ಠಾನವನ್ನ ಮಾಡುವಂತದ್ದು ಆಗ್ಬೇಕಿತ್ತು. ಅಧಿಕಾರಿಗಳು ಈ ಕಾನೂನ್ನ ಜಾರಿಗೆ ತರುವಂತದ್ದು ಅನುಷ್ಠಾನ ಮಾಡುವಂತದ್ದು ಆಗ್ಬೇಕಾಗಿತ್ತು. ಯಾವ ಅಧಿಕಾರಿಗಳು ಎಲ್ಲೂ ಕೆಲವು ಮಾತ್ರ ಅಲ್ಲಿ ಇಲ್ಲಿ ಕೆಲವರಿಗೆ ನೋಟಿಸ್ ಕೊಡುವಂತದ್ದು, ನೆಪಕ್ಕೆ ಒಂದು ನೋಟಿಸ್ ಕೊಡುವಂತ ಕೆಲಸಗಳು ಆಗ್ತಿತ್ತು. ಮತ್ತು ಅವರಲ್ಲೂ ಹೆಚ್ಚು ಕಡಿಮೆ ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ಅವರಲ್ಲೂ ಪರಸ್ಪರ ಕಟ್ಟೋರು ಅಧಿಕಾರಿಗಳು ಅಥವಾ ಇಂಜಿನಿಯರ್ಗಳ ಮಧ್ಯದಲ್ಲಿ ಒಂದು ಒಳ್ಳೆ ಒಪ್ಪಂದಗಳು ಇರುವಂತದ್ದು ಇತ್ತು. ಆದ ಕಾರಣ ಇದನ್ನೇನು ಅನುಷ್ಠಾನ ಮಾಡಲಿಲ್ಲ ಅಂದ್ರೆ ಏನು ಆಗಲ್ಲ ಅನ್ನುವಂಥದ್ದು ಪ್ರತಿಯೊಬ್ಬರಲ್ಲಿತ್ತು. ಸಿಸಿ ತಗೊಳ್ಬೇಕು ಅಂತಾನೆ ತುಂಬಾ ಜನ ಕಟ್ಟಡ ನಿರ್ಮಾಣ ಮಾಡೋರಿಗೆ ತುಂಬಾ ಜನಕ್ಕೆ ಗೊತ್ತೇ ಇರ್ಲಿಲ್ಲ ಈ ರೀತಿ ಸಿಸಿ ಅನ್ನೋದು ಇದೆ ಅನ್ನೋದು. ಓಸಿ ಅನ್ನೋಂಥದ್ದು ತುಂಬಾ ಜನ ತಗೊಂಡಿಲ್ಲ. ಕೆಲವರು ಮಾತ್ರ ಕಮರ್ಷಿಯಲ್ ಬಿಲ್ಡಿಂಗ್ ಅವ್ರು ಮಾತ್ರ ಯಾರ ಅಪಾರ್ಟ್ಮೆಂಟ್ ಅಥವಾ ಕಮರ್ಷಿಯಲ್ ಬಿಲ್ಡಿಂಗು ಯಾರೇ ಮಲ್ಟಿನ್ಯಾಷನಲ್ ಕಂಪನಿ ಬಾಡಿಗೆಗೆ ಬರಬೇಕು ಅಂದ್ರೆ ಓಸಿ ಬೇಕೇ ಇತ್ತು. ಆ ಓಸಿ ಇಲ್ದರೆ ಯಾರು ಬಾಡಿಗೆಗೆ ಬರ್ತಿರ್ಲಿಲ್ಲ. ಅಂತ ಅವಶ್ಯಕತೆ ಆಧಾರಿತವಾಗಿ ಜನ ತಗೊಳ್ಳುವಂತದ್ದಾಗ್ತಿತ್ತು. ಹಾಗಾಗಿ ಇವೆಲ್ಲವೂ ಎಲ್ಲೊಂದ್ ಕಡೆ ಇದ್ದಕ್ಕಿದ್ದಾಗೆ ಕಡ್ಡಾಯವಾಗಿ ಇದು ಪಾಲನೆ ಮಾಡಲೇಬೇಕು ಅಂತ ಇವತ್ತು ಸರ್ಕಾರ ಒತ್ತಾಯ ಮಾಡ್ತಿರೋದ್ರಿಂದ ಇವತ್ತು 8 ಲಕ್ಷಕ್ಕಿಂತ ಹೆಚ್ಚು ಜನ ಏನು ಉಪಮುಖ್ಯಮಂತ್ರಿಗಳು ಒಂದು ಮಾಹಿತಿ ಕೊಟ್ಟಂತ ಆಧಾರಿತವಾಗೇನೆ 8 ಲಕ್ಷಕ್ಕಿಂತ ಹೆಚ್ಚಿನ ಜನ ಇವತ್ತು ವಿದ್ಯುತ್ ಶಕ್ತಿ ಬೇಕು ಅಂತ ಅರ್ಜಿ ಕೊಟ್ಟಿರೋರೇ ಇರೋ ಡಿಪಾರ್ಟ್ಮೆಂಟ್ ಅವ್ರಿಗೆ ಅನ್ಅಫಿಷಿಯಲ್ ಆಗಿ ಇರ್ಬೋದು. ನೀವು ಹೇಳೋ ನಂಬರ್ 1.5 ವರ್ಷದಿಂದ 4 ಲಕ್ಷ ಜನ ಈ ಕಾನೂನು ಬರೋ ಮುಂಚೆನೆ ಅರ್ಜಿ ಕೊಟ್ಟವರು 4 ಲಕ್ಷ ಅಂತ ತಾವೇ ಹೇಳಿದಿರ. ಕಾನೂನು ತಾವು ಕಡ್ಡಾಯ ಮಾಡಿದ್ಮೇಲೆ ಕೊಟ್ಟಿರುವಂತ ಅರ್ಜಿನೇ 4 ಲಕ್ಷ ಇದ್ದಾರೆ ಅಂತ. ಹಾಗಾಗಿ ಇದು ಅಧಿಕೃತವಾಗಿ ಹೇಳ್ತಿರುವಂತ, ಆದ್ರೆ ಸಂಖ್ಯೆಗಳು ಇದಕ್ಕಿಂತ ಜಾಸ್ತಿ ಇರುವಂತದ್ದಿದೆ. ಇವತ್ತು ಸರ್ಕಾರಗಳು ಗೊತ್ತಿರಬೇಕು, ಆರ್ಟಿಕಲ್ 21ರಲ್ಲಿ ರೈಟ್ ಟು ಶೆಲ್ಟರ್ ಅನ್ನುವಂಥದ್ದು ಒಂದು ಹಕ್ಕನ್ನ ಅನುಷ್ಠಾನವನ್ನು ಮಾಡ್ಲಿಕ್ಕೆ ಸರ್ಕಾರಕ್ಕೆ ಒಂದು ಆದ್ಯತೆ, ಒಂದು ಮೇನ್ ಪ್ರೋಗ್ರಾಮ್, ಒಂದು ಸರ್ಕಾರಕ್ಕೆ ಜವಾಬ್ದಾರಿ ಇರುತ್ತೆ. ಎಲ್ಲರಿಗೂ ಮನೆ ಇಲ್ದೇದವ್ರಿಗೆ, ನಿವೇಶನ ಇಲ್ದೇದವ್ರಿಗೆ ನಿವೇಶನ ಕೊಡಬೇಕು, ವಸತಿ ಇಲ್ದೇದವ್ರಿಗೆ ವಸತಿ ಕೊಡಬೇಕು ಅನ್ನೋಂಥದ್ದು. ಈ ದಾರಿಯಲ್ಲಿ ಸರ್ಕಾರ ಇವತ್ತು 94 ಸಿಸಿ ನಗರ ಭಾಗದಲ್ಲಿ, 94C ಗ್ರಾಮೀಣ ಭಾಗದಲ್ಲಿ, ಈ ರೀತಿ 94D ಅಥವಾ ಬಿಡಿಎ ಜಾಗವನ್ನು ಸಹ ಏನೊಂದು ಆ ಬಿಡಿಎ ಸ್ಥಳದಲ್ಲಿ ಕಟ್ಟಡವನ್ನು ಕಟ್ಟಿದ್ರು ಅದನ್ನು ಸಕ್ರಮ ಮಾಡಿಕೊಡುವಂತದ್ನ, ಅದಕ್ಕೂ ಒಂದು ಅವಕಾಶವನ್ನ ಮಾಡಿಕೊಡುವಂತದ್ದು ಬಿಡಿಎಂದನು ಮಾಡಿಕೊಡುವಂತದ್ದಾಗಿದೆ. ಈ ರೀತಿ ಭೂಮಿ ಉಳವನೆ ಒಡೆಯ ಅಂತ ಅನ್ನುವಂತ ಕಾನೂನು ತಂದಿರುವಂತದ್ದಿದೆ, ಬಗರುಕುಂ ಕೊಡುವಂತದ್ದಾಗ್ತಿದೆ. ಈ ರೀತಿ ಹಲವಾರು ರೀತಿ ಸರ್ಕಾರ ಜನರಿಗೆ ನೆರವಿಗೆ ಬರುವಂತದ್ದಾಗ್ತಿದೆ. ಇಲ್ಲೆಲ್ಲ ಒಂದ್ ಕಡೆ ಅವ್ರ ಸ್ವಂತ ಜಾಗದಲ್ಲಿ ಅವ್ರ ದುಡ್ಡು ಕೊಟ್ಟು ಸ್ವಂತವಾಗಿ ಕೊಂಡ್ಕೊಂಡು ಮನೆ ಕಟ್ಟಿ ಒಂದಿಷ್ಟು ಕಾನೂನು ಉಲ್ಲಂಘನೆ ಆಗಿರುವಂತದ್ದಿದೆ. ಆದ್ರೆ ಅದಕ್ಕೋಸ್ಕರನೇ ನಾವು ಅವರಿಗೆ ಇವತ್ತು ಯಾವ ಕಾರಣದಲ್ಲೂ ಬೈಲಾವನ್ನ ಫಾಲೋ ಮಾಡ್ಲಿಲ್ಲ ಅಂದ್ರೆ ಅವ್ರಿಗೆ ಓಸಿ ಕೊಡಲ್ಲ, ಅವ್ರಿಗೆ ಕರೆಂಟ್ ಓಸಿ ಇಲ್ಲ ಅನ್ನೋದಕ್ಕೆ ಕರೆಂಟ್ ಕೊಡಲ್ಲ, ನೀರ್ ಕೊಡಲ್ಲ ಅಂತ ಇವತ್ತು ಸರ್ಕಾರ ಇಷ್ಟು ಕಟುವಾಗಿ ನಿರ್ಧಾರ ತಗೊಂಡ್ಬಿಟ್ರೆ ಅವ್ರು ಏನ್ ಮಾಡ್ಬೇಕು? ಈ ಕಟ್ಟಿರೋ ಮನೆನ ಏನ್ ಮಾಡ್ಬೇಕು? ಮನೆ ಕಟ್ಬಿಟ್ಟಿದ್ದಾರೆ. ಈ ಮನೆ ಕಟ್ಟಿರೋರು ಏನ್ ಮಾಡ್ಬೇಕೀಗ? ಯಾವ ಪರಿಸ್ಥಿತಿಗೆ ಹೋಗ್ಬೇಕು ಅಂತ ನೀವ್ ಹೇಳ್ಬೇಕು. ಸರ್ಕಾರ ಇಷ್ಟು ಕಟ್ಟು ನಿರ್ಧಾರವನ್ನ ತಗೊಳ್ಬೇಡಿ ದಯವಿಟ್ಟು. ಈಗಾಗಲೇ ಕಟ್ಟಿರೋಂತವ್ರಿಗೆ ಏನಾದ್ರು ಒಂದು ಕಟ್ ಆಫ್ ಡೇಟ್, ಹೇಗೆ ತಾವು ರೆವಿನ್ಯೂ ಸೈಟ್ ಗೆ ಒಂದು ಕಟ್ ಆಫ್ ಡೇಟ್ ಅನ್ನು ಕೊಟ್ಟಿದ್ದೀರಾ, 24ರಿಂದ ರೆವಿನ್ಯೂ ಸೈಟ್ ಗಳನ್ನ ಹೇಗೆ ರಿಜಿಸ್ಟರ್ ಮಾಡಲ್ಲ ಅಂತ ಕಟ್ ಆಫ್ ಡೇಟ್ ಅನ್ನು ಇಟ್ಕೊಂಡು ನೀವು ನಿರ್ಧಾರವನ್ನ ತಗೊಂಡಿದ್ದೀರೋ, ಅದೇ ರೀತಿ ಈಗಾಗಲೇ ಮನೆಗಳನ್ನ ಕಟ್ಟಿರೋರಿಗೆ ಒಂದು ಕಟ್ ಆಫ್ ಡೇಟ್ ಅನ್ನ ತಗೊಂಡು ಅವ್ರು ಒಂದು ರಿಲ್ಯಾಕ್ಸೇಷನ್ ಕೊಡಿ ಅಂತ ಕೇಳ್ಕೊತೀನಿ. ರಿಲ್ಯಾಕ್ಸೇಷನ್ ಕೊಡಿ. ಅದ್ರ ಮೇಲೆ ತಿರ್ಗಾ ನೀವು ಒಂದು ಪೆನಾಲ್ಟಿಗಳನ್ನ ಹಾಕೋದು, ತಿರ್ಗಾ ಈಗಲೇ ಮನೆಗಳನ್ನ ಬಹಳ ಕಷ್ಟದಲ್ಲಿ ಮನೆಗಳನ್ನ ಕಟ್ಟಿದ್ದಾರೆ. ಈಗಾಗಲೇ ಸಾಕಷ್ಟು ಟ್ಯಾಕ್ಸ್ ಗಳನ್ನ, GST ಗಳನ್ನ ಅಥವಾ ಪ್ಲಾನ್ ನಕ್ಷೆಗೆ ಕೊಟ್ಟಿರುವಂತ ದುಡ್ಡು ಅಥವಾ ರಿಜಿಸ್ಟ್ರೇಷನ್ಗೆ, ಜಾಗಕ್ಕೆ ಸಾಕಷ್ಟು ಹಣಗಳನ್ನ ಖರ್ಚು ಮಾಡಿದ್ದಾರೆ. ಇವ್ರು ಯಾರು ಸ್ಥಿತಿವಂತರುಗಳೇನಲ್ಲ. ಏನೋ ಬಹಳಷ್ಟು ಕನಸನ್ನು ಹೊತ್ತು ಏನೋ ಒಂದು ಮನೆ ಕಟ್ಕೋಬೇಕು, ನಮ್ಮ ಕನಸಿನ ಮನೆಯನ್ನ ಕಟ್ಕೊಂಡು ನಾವು ಬದುಕಬೇಕು, ಬಾಳ್ಬೇಕು ಅನ್ನೋಂತ ಮನೆಗಳು ಕಟ್ಟೋ ಕಷ್ಟ ಏನು ಅಂತ ನಮ್ಮ ಉಪಮುಖ್ಯಮಂತ್ರಿಗಳಿಗೂ ಗೊತ್ತಿದೆ. ಆ ಗೊತ್ತಿದ್ರು ಸಹ ಎಲ್ಲೋ ಒಂದ್ ಕಡೆ ಇದು ರಿಲ್ಯಾಕ್ಸೇಷನ್ ಅನ್ನ ಮಾಡದೆ ಅವರ ನೆರವಿಗೆ ಬರ್ದೇನೆ ಕೈ ಚೆಲ್ಲಿ ಕೂಲ್ತಿರೋದು ನಿಜಕ್ಕೂ ದುಃಖಕರ. ಅಧಿಕಾರಿಗಳು ಈ ಕಾನೂನ ಪಾಲನೆ ಮಾಡಬೇಕಿತ್ತು. ಅಧಿಕಾರಿಗಳು ಸಿಸಿ ಇಲ್ದೇನೆ ಮನೆ ಕಟ್ಲಿಕ್ಕೆ ಹಾಕ್ಬಿಟ್ರು. ಕಮೆನ್ಸ್ಮೆಂಟ್ ಸರ್ಟಿಫಿಕೇಟ್ ಇಲ್ದೇನೆ ಮನೆಗಳು ಕಟ್ಲಿಕ್ಕೆ ಬಿಡಬಾರ್ದಿತ್ತು. ನಾನ್ ನಿಮ್ಗೆ ಕೇಳೋದು, ಇವತ್ತು ಈ ರೀತಿ ಕಾನೂನ್ನ ಇಷ್ಟು ತೀವ್ರವಾಗಿ ನೀವು ಅನುಷ್ಠಾನವನ್ನ ಮಾಡ್ತೀರ ಅಂತ ಯಾರ ಕನ್ಸ್ಮನ್ಸ್ನಲ್ಲೂ ಅನ್ಕೊಂಡಿರ್ಲಿಲ್ಲ. ಈ ರೀತಿ ನೀವು ಕಡ್ಡಾಯ ಮಾಡೇ ಮಾಡ್ತೀರಾ?
ಕಾನೂನು ಉಲ್ಲಂಘನೆ ಮಾಡಿದ್ರೆ ನೀವು ಏನು ರಿಲ್ಯಾಕ್ಸೇಷನ್ ಕೊಡಲ್ಲ ಅಂತ ಯಾರು ಅನ್ಕೊಂಡೇ ಇರ್ಲಿಲ್ಲ ಸರ್. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.